ವೆಲ್ಕಮ್ ಅವನಿ, ವೆಲ್ಕಮ್. ಇದಕ್ಕೂ ಮುಂಚೆ ಯಾವತ್ತೂ ನಾನು ಗೃಹಿಣಿ ಹೊಸ್ಲು ದಾಟಿದ್ರೆ ಅನ್ನೋ ಒಂದು ನಾವೆಲ್ ಓದಿದ್ದೆ. ಅದರಲ್ಲಿ ಕಥಾನಾಯಕಿ ಪಾತ್ರ ಮತ್ತು ಅದ್ರ ಸಾರಾಂಶ ಏನು ಅಂತಂದ್ರೆ ಅದು ಲೇ ನೀನಿರೋ. ನಾವೆಲ್ ವಿಷಯ ಆಮೇಲೆ, ಮೊದಲು ಅಷ್ಟಕ್ಕೂ ಈ ಕಥಾನಾಯಕಿ ವಿಷಯ ಏನು ಅಂತ ಮಾತಾಡೋಣ. ಏನಾಯ್ತು ಅತ್ತೆ? ಎಲ್ಲರೂ ನಿದ್ದೆ ಮಾಡದೆ ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕೆಟ್ಟ ಹೆಸರು ತರಬೇಕು ಅಂತ ಕಾಯ್ತಿದಾರಮ್ಮ. ನೀನ್ ಮಾಡ್ತಾ ಇರೋ ಕೆಲ್ಸಗಳಿಗೆ ನಿದ್ದೆ ಹೇಗ್ ಬರುತ್ತೆ? ಎಲ್ಲಾರ್ ಕಣ್ಗೂ ನಿದ್ದೆ ಇಲ್ದಿರೋ ಹಾಗೆ ಮಾಡಿದ್ಯಲ್ಲ ಮಹಾತಾಯಿ. ನಾನೇನ್ ಮಾಡ್ದೆ? ಕಾಲೇಜ್ ಫಂಕ್ಷನ್ ಅಂತ ಹೋದವಳು ಫಂಕ್ಷನ್ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರ್ದೇನೆ ಎಲ್ಲೆಲ್ಲೋ ತಿರುಗ್ತಾ ಯಾರ ಜೊತೆನೋ ಕಾರಲ್ಲಿ ಬಂದು ಮನೆ ಮುಂದೆ ಇಳಿದ್ಯಲ್ಲ. ಅತ್ಗೆ, ನೀನೇನಾ ಹೀಗ್ ಮಾತಾಡ್ತಾ ಇರೋದು? ಬದಲಾಗಿದ್ಯಮ್ಮ, ಅವಳ ಮನ್ಸು ಪೂರ್ತಿ ಬದಲಾಗಿದ್ಯಮ್ಮ. ಇದಾಳಲ್ವಾ ನಮ್ಮ ಪಾಲಿನ ವರ, ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟಿದ್ದಾಳೆ. ಅನಾವಶ್ಯಕವಾಗಿ ನನ್ನ ಆಡ್ಕೋಬೇಡಿ ಪೃಥ್ವಿರಾಜ್ ಅವರೇ. ನನ್ನ ಹೆಂಡ್ತಿನ ಕ್ಷಣದಲ್ಲಿ ಬದಲಾಯಿಸೋ ಟ್ಯಾಲೆಂಟು ನಿನಗಲ್ದೆ ಇನ್ಯಾರಿಗಿದೆ? ನಾನೇನು ಯಾರೋ ಹೇಳಿದ್ದನ್ನು ಕೇಳಲಿಲ್ಲ. ಅವನಿ ಮಾಡಿರೋ ಕೆಲಸಗಳನ್ನ ನೋಡೇ ಹೀಗೆ ಮಾತಾಡಬೇಕಾಗಿದೆ. ನಾನೇನ್ ಮಾಡ್ದೆ? ಫಂಕ್ಷನ್ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿದಾರಲ್ವಾ, ಅದನ್ನ ನೋಡಿ ಧನ್ಯರಾದ್ವಿ. ತಮ್ಮ ನಾಟ್ಯ ಪ್ರದರ್ಶನ ಮತ್ತೆ ಈಗಷ್ಟೇ ಬಂದಿದ್ದ ಗಂಡಸಿನ ಜೊತೆ ನೀವು ತುಂಬಾ ಸಲುಗೆಯಿಂದ ಇರೋದು ಎಲ್ಲಾನು ನೋಡಿದ್ವಿ. ಮನೆವರೆಗೂ ಬಂದು ಬೇರೆ ಡ್ರಾಪ್ ಮಾಡಿ ಹೋದ ಅಂದ್ರೆ ನೀವು ಅಷ್ಟೊಂದು ಕ್ಲೋಸಾ? ಅವನಿಗೋಸ್ಕರನೇ ನೀನು ಫಂಕ್ಷನ್ಗೆ ಹೋದ್ಯಾ? ಅವನಿಗೂ ನಿನಗೂ ಮಧ್ಯ ಏನ್ ನಡೀತಿದೆ? ಅತ್ಗೆ, ಇಂಥ ಕೆಟ್ಟ ಮಾತ್ ಮಾತಾಡಿದಿಕ್ಕೆ ನಿಹಾರಿಕಾ ಲಾವಣ್ಯಕ್ಕ ಹೊಡೆಸ್ಕೊಂಡಿದ್ದು. ಅಂದ್ರೆ ಈಗ ನನ್ನೂ ಹೊಡಿತೀನಿ ಅಂತಿದ್ಯಾ? ಅವಳ ಅನುಮಾನನ ಕ್ಲಿಯರ್ ಮಾಡಮ್ಮ. ಇಲ್ಲಿ ಹೊಡೆದ್ರೆ ಸಿಟಿ ಪೂರ್ತಿ ಕೇಳಿಸ್ಬೇಕು ಸೌಂಡು. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಅದೇ ಕೆಲ್ಸನೇ ಮಾಡ್ತೀನಿ. ನೀನೇನು ಮಾತಾಡಲ್ವೇನಮ್ಮ? ಬುದ್ಧನ್ ವಿಗ್ರಹ ಥರ ನಿಂತಿದ್ಯಲ್ಲ. ಅವನಿ, ಇದು ತುಂಬ ಸೂಕ್ಷ್ಮವಾದ ವಿಷಯ. ನೀನೇನೇನು ಮಾಡಿದ್ಯೋ ಅದಕ್ಕೆ ತಕ್ಕ ಆಧಾರಗಳು ಕಣ್ಮುಂದೆ ಇದೆ. ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡಿಲ್ಲ, ನೋಡಿದ್ರ ಬಗ್ಗೆನೇ ಕೇಳ್ತಾ ಇರೋದು. ನಾನು ಕೂಡ ಕೇಳ್ತಾ ಇದ್ದೀನಿ. ಕೇಳ್ತಾ ಇದ್ದೀರಾ ಅಥವಾ ಎಲ್ರ ಹಾಗೆ ಅನುಮಾನ ಪಡ್ತಿದ್ದೀರಾ? ಈ ಎರಡರಲ್ಲೂ ವ್ಯತ್ಯಾಸ ಏನಿದೆ? ಸುಳ್ಳಿಗೂ ನಿಜಕ್ಕೂ ಮಧ್ಯ ಇರೋಷ್ಟು ವ್ಯತ್ಯಾಸ ಇದೆ. ಅನುಮಾನ ಸೋಳೆ ಆಗಿದ್ದಿದ್ರೆ ನೀನು ಹೆಜ್ಜೆ ಒಳಗಡೆ ಇಡಕ್ಕೂ ಬಿಡ್ತಿರ್ಲಿಲ್ಲ. ಅವನು ಯಾರು ಅಂತ ಹೇಳು. ನಿಜ ತಿಳ್ಕೊಳ್ದೇನೆ ಎಲ್ರೂ ಇಷ್ಟ ಬಂದಾಗ ಊಹಿಸ್ಕೋತಾ ಇದ್ದೀರಾ. ಅವನ ಹೆಸರು ಸತ್ಯ. ಸತ್ಯನ ಕಾಪಾಡೋದಕ್ಕೆ, ಧರ್ಮನ ರಕ್ಷಿಸೋದಕ್ಕೆ ಯಾವಾಗ್ಲೂ ಕಷ್ಟ ಪಡ್ತಾನೆ ಇರ್ತಾನೆ. ಕಾಲೇಜ್ ದಿನದಲ್ಲಿ ಇಬ್ರು ಒಳ್ಳೆ ಫ್ರೆಂಡ್ಸೇ ಆಗಿದ್ವಿ. ಡೆಲ್ಲಿಯಿಂದ ಈ ಮಧ್ಯಾಹ್ನ ಶಿಫ್ಟ್ ಆಗಿ ಬಂದಿದ್ದಾನೆ. ಫಂಕ್ಷನ್ ನಲ್ಲಿ ನನ್ನ ಮೇಲೆ ಅಟ್ಯಾಕ್ ನಡಿಬೇಕಾದ್ರೆ ನನ್ನ ಸೇವ್ ಮಾಡಕ್ ಹೋಗಿ ಅವನಿಗೆ ತೊಂದರೆ ಆಯ್ತು. ಕೈಗೆ ಗಾಯ ಆಗಿದ್ದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನಾನೇ ಟ್ರೀಟ್ಮೆಂಟ್ ಕೊಡಿಸ್ದೆ. ಇದು ನಡೆದಿದ್ದು. ಈ ಸಮಯದಲ್ಲಿ ನನ್ನ ಒಂಟಿಯಾಗಿ ಕಳಿಸ್ದೆ ಮನೆವರೆಗೂ ಡ್ರಾಪ್ ಮಾಡೋದಕ್ಕೆ ಬಂದಿದ್ದ. ಅವನಿ ಹೇಳಿದ್ರಲ್ಲಿ ಎಲ್ಲಾದ್ರೂ ಚಿಕ್ಕ ತಪ್ಪಿದ್ಯಾ? ತಪ್ಪು ಮನಸ್ಸಿಂದ ಯೋಚನೆ ಮಾಡಿದ್ರೆ ಎಲ್ಲಾನು ತಪ್ಪಾಗೆ ಕಾಣಿಸುತ್ತೆ. ಹಳದಿ ಕಾಮಾಲೆ ಅವ್ರಿಗೆ ಲೋಕ ಎಲ್ಲ ಹಳದಿಯಾಗೆ ಕಾಣಿಸೋ ಹಾಗೆ. ಎಲ್ಲರೂ ಸೇರಿ ಅತ್ತೆ ಮನಸ್ಸನ್ನ ಹಾಳು ಮಾಡ್ತಿದಾರಮ್ಮ. ಅವನಿಗೆ ಮದುವೆ ಕೂಡ ಆಗಿದೆ. ಅವನ ಲೈಫನ್ನ ಅವ್ನು ಲೀಡ್ ಮಾಡ್ತಾ ಇದ್ದಾನೆ.
ಇವತ್ತು ಭೇಟಿಯಾದ್ವಿ, ಮತ್ತೆ ಯಾವಾಗ ಸಿಗ್ತೀವೋ ಕೂಡ ಗೊತ್ತಿಲ್ಲ. ಇಷ್ಟು ಮಾತ್ರ ಡೀಟೇಲ್ಸ್ ಸಾಕಾ? ಇನ್ನೂ ಏನಾದರೂ ಬೇಕಾ? ಆದ್ರೂ ಬಾವ ಚೆನ್ನೈಗೆ ಹೋಗ್ದೇನೆ ನನ್ನ ಜೊತೆಗೆ ಬಂದಿದ್ರೆ ಸರಿ ಹೋಗ್ತಿತ್ತು. ನನ್ನ ಬಗ್ಗೆ ಕೆಟ್ಟದಾಗ ಅನ್ಕೊಳ್ಳೋ ಅವಕಾಶ ಯಾರಿಗೂ ಸಿಗ್ತಾ ಇರಲಿಲ್ಲ. ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾನೆ ಅಂತ್ಯಾ? ಅವನೇನು ಫೋನ್ ಟಚಲ್ಲಿ ಇರ್ತೀನಿ ಇಂದ. ಇಬ್ರು ಏನು ಮೀಟ್ ಮಾಡದೆ ಇರ್ತೀರಾ? ಒಂದು ಸರಿ ಶುರುವಾದ ಪರಿಚಯಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಹೊರತು ಮಧ್ಯದಲ್ಲಿ ಯಾಕೆ ನಿಲ್ಲುತ್ತೆ? ನೀನೇನು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದೆ, ಆದರೆ ನಮ್ಗೆಲ್ರಿಗೂ ಅದನ್ನ ನಂಬೇಕು ಅಂತ ಅನ್ನಿಸ್ತಿಲ್ಲ ಅವನಿ. ಇವಾಗ ಹೇಳಿದ್ದೆಲ್ಲ ಎಸ್ಕೇಪಿಸಮ್ ಥರ ಇದೆಯೇ ಹೊರತು ಜೆನ್ಯೂನ್ ಆಗಿ ಮಾತ್ರ ಅನ್ನಿಸ್ತಿಲ್ಲ. ನೋಡಿದ್ಯಾ, ಅಲ್ಲಿ ಸುತ್ಸಿ ಇಲ್ಲಿ ಸುತ್ಸಿ ಮತ್ತೆ ಮೊದಲನೇ ಜಾಗಕ್ಕೆ ತಗೊಂಡ್ ಬಂದ್ರು. ನಾನು ಹೇಳಬೇಕಾಗಿರೋದು ಪ್ರಾಮಾಣಿಕವಾಗಿ ಹೇಳಿದ್ದೀನಿ. ಸಂಸ್ಕಾರ ಇರೋರು ನಂಬ್ತಾರೆ, ಸಂಸ್ಕಾರ ಹೀನರು ನಂಬಲ್ಲ. ಅದು ಇನ್ನೊಂದ್ಸಲ ಯಾರಾದ್ರೂ ಹುಚ್ಚಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ನೀವು ಹೇಳಿದ್ದನ್ನ ಕೇಳಿ ಅನವಶ್ಯಕವಾಗಿ ಭಯಪಟ್ಟೆ. ಅವನ ವಿಷಯದಲ್ಲಿ ಯಾರು ತಪ್ಪಾಗಿ ಯೋಚನೆ ಮಾಡಬೇಡಿ, ಹೋಗಿ. ಆ 100 ಜನ ಅನುಮಾನಿಸಿದ್ರು ಪರವಾಗಿಲ್ಲ, ವೇದವತಿ ಅತ್ತೆ ನಂಬುದ್ರೆ ಸಾಕು. ಅವನಿ ಸೇಫ್. ಇನ್ನು ನೀವು ಏನಾದರೂ ಅನ್ಕೊಳ್ಳಿ. ಲೇ ನೀನಿರೋ. ಅವನಿಗೋಸ್ಕರ ಹೂ ಕೊಟ್ಟಿದ್ದಾನೆ ಅಂದ್ರೆ ಅನುಮಾನಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದ್ರೆ ಪ್ರಾಣನೇ ಪಣಕ್ಕಿಟ್ಟು ಕಾಪಾಡೋ ಪ್ರಯತ್ನ ಮಾಡಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಅನುಮಾನ ಪಡಬೇಕಾಗಿರೋ ವಿಷಯ ಇದೆ. ಫ್ಲ್ಯಾಶ್ ಬ್ಯಾಕಲ್ಲಿ ಇವ್ರ ಕತೆ ಏನು ಅಂತ ನಾನು ತಿಳ್ಕೋಬೇಕು ಬಂಗಾರ. ಇನ್ನು ಆ ಕೆಲಸ ಶುರು ಮಾಡೋಣ. ಸತ್ಯ ಹರಿಶ್ಚಂದ್ರನ್ ಅಂತ ಸತ್ಯನ ಅನ್ಯಾಯವಾಗಿ ಅನುಮಾನಿಸಿದ್ರು. ನಾನು ಎಂಥವಳು ಅಂತ ಗೊತ್ತಿದ್ರು ನನ್ನ ಅನುಮಾನಿಸ್ತಾ ಇದ್ದಾರೆ, ಅನುಭವಿಸ್ತಾರೆ. ಫಂಕ್ಷನ್ಗೆ ಹೋಗಿರೋ ಸತ್ಯ ಇನ್ನೂ ಬಂದಿಲ್ವಲ್ಲ? ಸತ್ಯ, ಈ ಬ್ಯಾಂಡೇಜ್ ಏನಪ್ಪ? ಏನಾಯ್ತು? ಚಿಕ್ಕ ಏಟ್ ಬಿತ್ತಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇಷ್ಟು ದೊಡ್ಡ ಬ್ಯಾಂಡೇಜ್ ಕಾಣಿಸ್ತಿದೆ, ಚಿಕ್ಕ ಏಟು ಅಂತಿದ್ಯಲ್ಲೋ. ಏನ್ ನಡೀತು ನಿಜ ಹೇಳು. ಅಮ್ಮನ ಮೇಲೆ ಆಣೆ ಹೇಳು. ಫಂಕ್ಷನಲ್ಲಿ ಅವನಿ ಮೇಲೆ ಯಾರೋ ಗನ್ ಫೈರ್ ಮಾಡ್ದ, ನಾನು ಅಡ್ಡ ಹೋದೆ ಅಷ್ಟೇ. ಅವನಿ, ಎಷ್ಟು ದೊಡ್ಡ ಅಪಾಯ ತಪ್ಪೋಯ್ತು. ಅವನಿಗೆ ಏನೂ ಆಗಿಲ್ಲ ಅಮ್ಮ, ಅದೇ ನನಗೆ ಸಂತೋಷ. ಅವನಿನೇ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಜೊತೆಗಿದ್ದು ಎಲ್ಲ ನೋಡ್ಕೊಂಡ್ಲು. ಬಾ, ಇಲ್ಲಿ ಕೂತ್ಕೋ ಬಾಪ. ಅಮ್ಮ, ಇರು. ತಗೋಪ್ಪ, ತಗೋ ನೀರು ಕೊಡಿ. ನನಗೇನೂ ಆಗಿಲ್ಲ ಅಮ್ಮ. ಇಂಥದ್ದು ಯಾವತ್ತೋ ಒಂದ್ಸಾರಿ ಯಾವುದೋ ರೂಪದಲ್ಲಿ ಎದುರಾಗತ್ತೆ ಅಂತ ನಾನು ಭಯ ಪಡ್ತಾನೆ ಇರ್ತೀನಿ ಕಣೋ. ಆ ರೀತಿಯಲ್ಲೇ ನಡೀತು. ಆದ್ರೆ ಅವನು ನಿನ್ನನ್ನಲ್ದೆ ಅವನೇನು ಯಾಕೆ ಟಾರ್ಗೆಟ್ ಮಾಡ್ದ? ಈಗ ಹೇಗಿದೆಯೋ? ಕೈಗಿಂತ ಮನಸ್ಸಿಗೆ ಪೇನ್ ಹೆಚ್ಚಾಗಿದೆ. ಅಂದ್ರೆ ಅವನಿಗೆ ನಿನ್ ಪ್ರೀತಿ ವಿಷಯ ಹೇಳಿದ್ದಕ್ಕೆ ಅವಳು ಒಪ್ಕೊಳ್ಳಿಲ್ವಾ? ನನ್ನ ಪ್ರೀತಿ ಬಗ್ಗೆ ಅವಳ ಹತ್ರ ಹೇಳಬೇಕಾಗಿರೋ ಅಗತ್ಯ ಇಲ್ಲಮ್ಮ. ಯಾಕೋ? ಅವಳಿವಾಗ ಮತ್ತೊಬ್ಬರ ಹೆಂಡ್ತಿ. ಹೇಗೆ ಹೇಳಕ್ಕಾಗತ್ತಮ್ಮ?
6 ವರ್ಷದ ಮಗುಗೆ ತಾಯಿ ಹೇಗೆ ಹೇಳಕ್ಕಾಗುತ್ತೆ? ಯಾವ ವಿಷಯದಲ್ಲಾದರೂ ತಡ ಮಾಡ್ಬೋದೇನೋ, ಆದರೆ ಪ್ರೀತಿನ ಹೇಳೋ ವಿಷಯದಲ್ಲಿ ಯಾರೂ ತಡ ಮಾಡಬಾರ್ದು ಅಂತ ನಾನೇ ನನ್ನಂಥವ್ರಿಗೆಲ್ಲ ಒಂದು ಉದಾಹರಣೆ. ನನ್ನ ಕನಸಾಗೆ ಉಳಿದೋಯ್ತು. ಇದು ನಾನು ಬರೆದಿದ್ದ ಪ್ರೇಮ ಪತ್ರ. ಪ್ರಪಂಚದಲ್ಲಿ ಯಾವ ಪ್ರಿಯತಮನೂ ತನ್ನ ಪ್ರಿಯತಮಗೆ ಕೊಡದೇ ಇರಲ್ಲ. ತನ್ನ ಹತ್ರನೇ ಇಟ್ಕೊಳ್ಳೋ ಅವಕಾಶ ನನಗೆ ಮಾತ್ರನೇ ಸಿಕ್ಕಿದೆ. ಸರಿಪ, ಆಗಿದ್ದೇನೋ ಆಗೋಯ್ತು. ಇನ್ನು ನೀನು ಅವನಿ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸ್ಬಿಡು. ನನ್ನ ಮಗನಿಗೆ ಏನು ಕಮ್ಮಿ? ನಿನಗೊಂದು ಒಳ್ಳೆ ಸಂಬಂಧ ನೋಡ್ತೀನಿ. ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡ್ತೀನಿ. ನೀನು ನನ್ನ ಜೀವನದೊಳಗೆ ಯಾವ ಹುಡುಗಿನೇ ಕರ್ಕೊಂಬಂದ್ರು ಅವಳಲ್ಲಿ ನಾನು ಅವನಿನೇ ನೋಡೋಕ್ಕಾಗದು. ಹಾಗೆ ಮಾಡಿದ್ರೆ ನಾನು ಇನ್ನೊಂದು ಹುಡುಗಿಗೆ ಮೋಸ ಮಾಡಿದಾಗೆ ಆಗುತ್ತೆ ಅಲ್ವಾ ಅಮ್ಮ? ಇನ್ನು ನನ್ನ ಜೀವನದಲ್ಲಿರೋದು 2 ಚಾಪ್ಟರ್ಸ್, ಅಮ್ಮ, ವೃತ್ತಿ. ನಿನ್ನ ನೆನಪಲ್ಲೇ ಒಂಟಿಯಾಗಿ ಬದುಕಿರ್ತೀನಿ. ಈ ಜನ್ಮಕ್ಕೆ ಇಷ್ಟೇ ಪ್ರಾಪ್ತ ಅನ್ಕೋತೀನಿ. ನಿನ್ನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಯಾರು ಪ್ಲ್ಯಾನ್ ಮಾಡಿದ್ರೋ ಅವ್ರನ್ನ ಹಿಡ್ಕೊಂಡು ಪನಿಷ್ ಮಾಡ್ತೀನಿ. ಅವನಿನ ಸಾಯ್ಸಕ್ ಹೋದ ಆ ಜಾನಿ ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ಲ. ಅವನ್ ಹೇಳೋ ಗುಡ್ ನ್ಯೂಸ್ಗೋಸ್ಕರ ಅವಾಗ್ಲಿಂದ ಕಾಯ್ತಿದ್ದೀನಿ ಕಣೋ. ಸಾಯಿಸಿರ್ತಾನ, ಇಲ್ಲಾಂದ್ರೆ ಪ್ಲಾನ್ ಫೇಲ್ ಆಗಿರತ್ತಾ? ನನಗೂ ಅದೇ ಅನುಮಾನ ಬರ್ತಿದೆ ಅಣ್ಣ. ನಾನು ಪಾಸಿಟಿವ್ ವಿಷಯನ ಕೇಳೋಣ ಅನ್ಕೊಂಡ್ರೆ ನೀವು ನೆಗೆಟಿವ್ ಆಗಿ ಯಾಕ್ರೋ ಮಾತಾಡ್ತಿದ್ದೀರಾ? ಅಲ್ಲಿ ನೋಡು, ಅವನೇ ಕಾಲ್ ಮಾಡ್ತಿರ್ತಾನೆ. ಖಂಡಿತವಾಗ್ಲೂ ಗುಡ್ ನ್ಯೂಸ್ ಆಗಿರುತ್ತೆ. ಆ ಫೋನ್ ಇಳ್ಕೊಡು. ಹೇಳು ಜಾನಿ, 1 ಬುಲೆಟ್ಗೆ 2 ಹಕ್ಕಿ ಪ್ರಾಣ ಹೋಯ್ತಾ ಇಲ್ವಾ? ಸಾರಿ ಸರ್. ಏನಾಯ್ತು? ಬುಲೆಟ್ ಫೈರ್ ಮಾಡಿದೆ. ಸರಿಯಾದ ಸಮಯಕ್ಕೆ ಸತ್ಯ ನೋಡಿ ಅವನಿನ ಕಾಪಾಡ್ದ ಸರ್. ಬುಲೆಟ್ ಅವನಿಗೆ ಬಿತ್ತು ಸರ್. ಅವನಾದ್ರೂ ಸತ್ನಾ ಇಲ್ವಾ? ಗಾಯ ಆಯ್ತು ಅಷ್ಟೇ. ಲೇ ಇಡಿಯಟ್, ಈ ನ್ಯೂಸ್ ಕೇಳೋದು ಕಲ್ಲ ಕಣೋ. ನಾನು ವೆಯ್ಟ್ ಮಾಡ್ತಾ ಇರೋದು. ಇಡ ಫೋನು. ಮತ್ತೊಂದು ಅವಕಾಶ ಕೊಡಿ ಸರ್. ಫೇಲ್ ಆದ್ರೆ ಮತ್ತೊಂದ್ ಸರಿ ಬರೆಯೋದಕ್ಕೆ ಇದೇನ್ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ಕೊಂಡಿದ್ಯೇನೋ? ಯೂಸ್ಲೆಸ್ ಫೆಲೋ. ಏನ್ ಬಾಯೋ ನಿಮ್ದು? ನೀವು ಅನುಮಾನ ಪಟ್ಟಂಗೆ ಪ್ಲಾನ್ ಫೇಲ್ ಆಯ್ತು. ಬಟ್ ಅವನಿನ್ನ ಬಿಡಲ್ಲ. ಸದ್ಯದಲ್ಲೇ ರಿಲೀಸ್ ಆಗ್ತಿದೀವಿ ಅಲ್ವಾ?
ಹೊರಗಡೆ ಹೋದ್ಮೇಲೆ ನನ್ನ ಫಸ್ಟ್ ಟಾರ್ಗೆಟ್ ಆ ಅವನಿನೇ, ಸೆಕೆಂಡ್ ಟಾರ್ಗೆಟ್ ಸತ್ಯ. ಏ ಅವನಿ ಸತ್ಯ, ನಿಮ್ ಮೃತ್ಯು ನಾನೇ. ಇವತ್ತು ನೀವು ಕಾರಣ ಇಲ್ದೇನೆ ಭಯಪಡ್ತೀರಾ? ನಾನು ಭಯಪಡ್ತೀನ? ಅಸಂಭವ. ಏಯ್ ನಿನ್ನ ಇಲ್ಲಿ ನೋಡು ಚಿಕಾಗೋ, ಈ ತರ ಕೆಲಸ ಮಾಡಬೇಡ. ಮೊದ್ಲೇ ನಂದು ವೀಕ್ ಹೃದಯ, ಪಟ್ಟಂತ ಮೇಲ್ ಹೋಗ್ಬಿಡ್ತೀನಿ. ನನ್ನ ಹೆಂಡತಿ ಅನಾಥೆ ಆಗ್ಬಿಡ್ತಾಳೆ. ಅಪ್ಪ ಅಪ್ಪ, ಹಾಯ್ ಬಂಗಾರ. ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಿದ್ದೆ. ನನಗೂ ಕೂಡ ನಿನ್ನ ಮತ್ತೆ ಅಮ್ಮನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ತಿತ್ತು. ಒಳಗ್ ಬಾ. ಒಂದ್ ಸೆಕೆಂಡ್. ಚೆನ್ನೈಯಿಂದ ಗೊಂಬೆ ತಗೊಂಡು ಬಂದಿದ್ದೀನಿ. ಇದು ನಿನಗೆ. ಥ್ಯಾಂಕ್ ಯು ಅಪ್ಪ. ಮತ್ತೆ ಶೌರ್ಯ ಚಿಂಟುಗೆ? ಇದು ಅವರಿಗೆ. ಸರಿ ಬಾ. ನಡಿ. ಕೇಳಿಸ್ಕೊಂಡೆ. ನೀನ್ ನನ್ನ ಹೆಂಡತಿನ ದೆವ್ವ ಅಂದಿದ್ದು ಕೇಳಿಸ್ಕೊಂಡೆ. ನೀನೇನ್ ದೊಡ್ಡ ಹೀರೋ ತರ ಇದೀನಿ ಅನ್ಕೊಂಡಿದ್ಯಾ? ಹಣೆ ಮೇಲೊಂದು ಬೊಟ್ಟು, ಕತ್ತಿಗೊಂದು ನಿಂಬೆ ಹಣ್ಣಿನ ಹಾರ ಹಾಕಿದ್ರೆ ದೆವ್ವ ಓಡ್ಸೋನ್ ತರ ಕಾಣ್ತೀಯ. ಸರಿಯಾಗಿ ಹೇಳ್ದೆ ಕೃಷ್ಣ. ಅಮ್ಮ, ಅಪ್ಪ ಬಂದಿದ್ದಾರೆ. ಶೌರ್ಯ, ಚಿಂಟು, ನಿಮ್ಗೋಸ್ಕರ ಗೊಂಬೆ ತಗೊಂಡು ಬಂದಿದ್ದೀನಿ. ಬನ್ನಿ, ತಗೊಳ್ಳಿ. ಥ್ಯಾಂಕ್ ಯು. ಎಲ್ಲರೂ ಹೋಗಿ ಆಡ್ಕೊಳ್ಳಿ. ಓಕೆ. ಲೇ, ಮಕ್ಳಿಗೇನೋ ಗೊಂಬೆ ತಂದೆ, ಆದ್ರೆ ನಿನಗೆ ಶಾಕ್ ಆಗುವಂತ ವಿಷಯ ನಡೆದಿದೆ. ಏನ್ ನಡೀತು ಅಂದ್ರೆ, ಶ್ರೀಕರ್, ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಾಯ್ತಮ್ಮ. ಭಾವ, ಅವನಿ, ಏನಾಯ್ತು? ಏನಿಲ್ಲ ಬಾವ, ನಿನ್ನ ನೋಡಿ ತುಂಬಾ ದಿನ ಆದಾಗ ಅನ್ನಿಸ್ತು ಬಾವ. ಕಾಲೇಜ್ ಫಂಕ್ಷನ್ ಹೇಗೆ ನಡೀತು? ಚೆನ್ನಾಗೇ ಆಯ್ತು. ಚೆನ್ನಾಗಿ ನಡೆಯೋದಷ್ಟೇನಾ? ತುಂಬಾ ತುಂಬಾ ಚೆನ್ನಾಗಿ ನಡೀತಂತೆ. ಫಂಕ್ಷನ್ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದ್ದಾರೆ. ಹೌದ್ ಕಣೋ, ಅವನಿ ಅಂತೂ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ಲು. ಆ ವಿಡಿಯೋನ ನೀನು ಕೂಡ ನೋಡೋ. ನೀವು ಸುಮ್ನಿರಿ. ಏನಮ್ಮ ನಡೆದಿದ್ದು ನೀನು ಹೇಳ್ತೀಯಾ? ಅವನಿ, ರಾತ್ರಿ ನೀನು ಮನೆಗೆ ಎಷ್ಟು ಗಂಟೆಗೆ ಬಂದೆ? ಅಮ್ಮ ನಿನಗೋಸ್ಕರ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು. ನನಗೆ ಫೋನ್ ಮಾಡಿದ್ರು. ಅವನಿ ನನ್ನ ಜೊತೆ ಟಚ್ಚಲ್ಲೇ ಇದ್ದಾಳೆ ಅಂತ ಹೇಳಿದೆ. ನೀನು ಅವ್ರ ಮಾತು ಕೇಳಿಸ್ಕೋಬೇಡ. ನೀನು ಹೋಗಿ ರೆಸ್ಟ್ ತಗೋ ಶ್ರೀಕರ್. ಎಲ್ಲರೂ ವಿಚಿತ್ರವಾಗಿ ಮಾತಾಡ್ತಿದ್ದಾರೆ. ಅವನಿ, ಏನ್ ನಡೀತು ಅಂತ ನೀನಾದ್ರೂ ಹೇಳು. ನೀನು ಆ ಕಡೆ ಚೆನ್ನೈಗೆ ಹೋಗ್ತಿದ್ದಾಗೇನೆ ಇಲ್ಲಿ ತುಂಬಾ ವಿಷಯಗಳು ನಡೀತು ಕಣೋ. ಏನ್ ನಡೀತು? ಬಾಮೈದ, ನೀನೇನಾದ್ರೂ ಇವ್ರ ಮಾತನ್ನ ಕೇಳಿದ್ರೆ, ಅದನ್ನ ನಂಬಿದ್ರೆ ಮಹಾಪಾಪನ ಮೂಟೆ ಕಟ್ಕೊಂಡ ಹಾಗೆ. ನಿಮ್ಮ ಅಕ್ಕನ ಮಾತನ್ನ ಕೂಡ ನಂಬೇಡ ಬಾಮೈದ. ನಿಹಾರಿಕಾ ನಿಮ್ಮ ಅಕ್ಕನ್ನ ನಾಡ ಬಾಂಬ್ ತರ ತಯಾರು ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ತಿರುಗ್ತಿದ್ದಾಳೆ. ಅಯ್ಯೋ, ನೀ ಸುಮ್ಮನೆ ಇರಯ್ಯ. ಅವನಿಗೆ ಭಜನೆ ಮಾಡಿದ್ದು ಸಾಕು. ಲೇ, ನಿಂಗೇನಾದ್ರೂ ರಾತ್ರಿ ನಡೆದಿದ್ದು ಗೊತ್ತಾಯ್ತು ಅಂದ್ರೆ ನೇಣ್ ಹಾಕೋತೀಯ. ಏನ್ ನಡೀತು ಅಂತ ಹೇಳಿ ಅಂತ ಹೇಳ್ತಿದ್ದೀನಿ ಅಲ್ವಾ? ಏನ್ ನಡೀತು ಅಂದ್ರೆ? ಏಯ್, ಸಾಕು ನಿಲ್ಸೆ.